ಆ ಗುರುವಿನ ಸತಿಯಾಗಿರ್ತಕ್ಕಂಥ ಗುರುವಿನ ಸತಿ ಹೇಳ್ತಾರೆ, ಅಪ್ಪ ನೀನು ಪ್ರಮಾಣವನ್ನು ಸ್ವೀಕರಿಸು. ನಾನು ತೆಗೆದುಕೊಂಡೆ. ಅಮ್ಮ ನಾನು ಮಗ, ನೀನು ತಾಯಿ, ಪ್ರಮಾಣ ಬೇಕೆ? ಇಲ್ಲಪ್ಪ ಪ್ರಮಾಣ. ತಾರಾದೇವಿ ಗುರುವಿನ ತಾಯಿ, ನೀವು ತಾಯಿ ನನ್ನ ಮಗ ಎಂಬುದಾಗಿ ಪ್ರಮಾಣವನ್ನು ಸ್ವೀಕರಿಸಿದಾಗ ನೀನು ನನ್ನನ್ನು ಓರಿಸು ಎಂಬುದಾಗಿ ಹೇಳಿ. ಅಮ್ಮ ನಾನು ಮಗ ಅಲ್ವೇ? ಇಲ್ಲ ನೀನು ಹೊರ್ತಿದ್ರೆ ನೀನು ಸುಟ್ಟೋಗ್ಬಿಡ್ತೀವ, ನಾನು ಇದು ಮಾಡಿಬಿಡ್ತೀನಿ ಹಚ್ಚೋದ ಅಂತ. ಆಗ ಮಾತಿಗೆ ಮೀರಲಾರದೆ ಗುರುವಿನ ಹೆಂಡತಿಯನ್ನ ಚಂದ್ರದೇವ ಇದು ಮಾಡ್ತಾನೆ. ಆಗ ಗುರುವಿನ ಚಂದ್ರ ಮತ್ತೆ ತಾರ ಮಿಲನವಾಗಿ ಹುಟ್ಟುವುದೇ ಈ ಬುದ್ಧದೇವ. ಆದ ಮೇಲೆ ಈ ಬುದ್ಧದೇವನಿಗಾದರೂ ಅನ್ಯೋನ್ಯ ಭಕ್ತಿಯಿಂದ ಹೆಸರು ಧಾನ್ಯವನ್ನಿಟ್ಟು ರುದ್ರಾಣಿ ಪತ್ರೆಯನ್ನಿಟ್ಟು ಅನ್ಯೋನ್ಯ ಭಕ್ತಿಯಿಂದ ಸೇವೆಯನ್ನು ಸಲ್ಲಿಸಿದರೆ ಆತನು ಕೂಡ ಧನಧಾನ್ಯವನ್ನು ಕೊಟ್ಟು ಕಾಪಾಡ್ತಾನೆ. ನರಮಾನವರಿಗೆ ಧನ ಧಾನ್ಯವೆರಡು ಬಿಟ್ಟರೆ ಯಾವುದು, ಅದರಿಂದನೇ ಅವನು ಶ್ರೇಷ್ಠವಾಗಿ ಬಾಳಿ ಬದುಕುವಾಗುತ್ತೆ ಎಂಬುದಾಗಿ ಹೇಳ್ತಿದ್ದಾರೆ. ಆಗ ಆ ಸತ್ಯವೃತ ಮಹಾರಾಜನಲ್ಲಿ ಹೇಳ್ತಿದ್ದಾರೆ, ಆ ಬುದ್ಧದೇವನಿಗೂ ನನಗೆ ನನ್ನ ಅನಂತನಂದ ವಂದನಾರ್ಪಣೆ ಎಂಬುದಾಗಿ ಹೇಳ್ತಿದ್ದಾರೆ. ತದ ಪ್ರಕಾರವಾಗಿ 4ನೇ ಪಂಡಿತೋತ್ಸವರು ಆ ಬುದ್ಧದೇವಂತ ಹೇಳಿ ಅರ್ಪಿಸಿದ್ದಾರೆ. ತದನಂತರ 5ನೇ ಪಂಡಿತೋತ್ಸವ ಎಂದು ಹೇಳ್ತಿದ್ದಾರೆ, ಗುರುವು ಮಗ ಶ್ರೇಷ್ಠ, ಗುರುವು ಮಗ ಶ್ರೇಷ್ಠ, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಎಂಬುದಾಗಿ ಗುರು ಮೊಟ್ಟ ಮೊದಲು ತಾಯಿ, ಎರಡನೇ ತಂದೆ, ಮೂರನೇ ಗುರು.
ಪ್ರಪಂಚದಲ್ಲಿ ತಾಯಿ ತಂದೆ ಪಡೆದು ತದ ಒಂದು ಮಗುವನ್ನು ಪಡೆದ ಮೇಲೆ ಮೂರನೇದಾಗಿ ಗುರುವಿನ ಹತ್ರ ಹೋಗಿ ವಿದ್ಯೆ ಕಲಿಸಬೇಕು. ಗುರುವಿಲ್ಲದ ವಿದ್ಯೆ ವಿದ್ಯೆಯಲ್ಲ. ಗುರುವಿನ ವಿದ್ಯೆ ಪಡೆದಕ್ಕೆ ಅದು ವಿದ್ಯೆ ಸಂತತೆ. ಗುರುವಿಗೆ ಗುಲಾಮನಾಗುವ ತನಕ ದೊರಕಬೇಕ ಮಗುಗೆ. ಅಮ್ಮ ಸೌಂಡ್ ಬಂದಲ್ಲ ಹಿಂಗೆ ಅಂತಾಳೆ ಅಷ್ಟೇ ಹಿಂಗೆ ಅಂತಾಳೆ ಹಾಗೆ ಗುರುವಿಗೆ ಗುಲಾಮನಾಗಿತ್ತು ಯಾರಿಗೂ ಮುಕ್ತಿ ದೊರಕೋದಿಲ್ಲ. ಆದ ಕಾರಣ ಗುರು ಮಹಾಶ್ರೇಷ್ಠಪ್ಪ. ಯಾವುದೇ ಒಂದು ಕಾರ್ಯ ಮಾಡಬೇಕಾದ್ರೂ ಹೋಗಿ ಅಪ್ಪ ಶನಿಗುರು ಚೆನ್ನಾಗಿದ್ದಾರೆ ನೋಡಿ ಅಂತ ಕೇಳ್ತಾರೆ. ಆ ಕಾರ್ಯ ಹೇಳ್ತಾರೆ. ಒಂದು ಗೃಹ ಕಟ್ಟಬೇಕಾಗಲಿ, ಒಂದು ದೇವಾಲಯ ಮಾಡಬೇಕಾಗಲಿ, ಒಂದು ಶುಭ ಕಾರ್ಯ ಮಾಡಬೇಕು. ಅದಕ್ಕೋಸ್ಕರ ಆ ಗುರುವಿನಿಂದ ನಾವು ಆ ರಾಶಿ ಬಲದಲ್ಲಿ ಉತ್ತಮವಾಗಿದ್ದರೆ ನಾವು ಅನುಕೂಲವಾಗುತ್ತೆ ಎಂಬುದಾಗಿ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ಗುರುವಿನಿಂದ ಚೆನ್ನಾಗಿದ್ದಾರಪ್ಪ ಮಹಾರಾಜ ಸಚಿವ ಮಹಾರಾಜ, ಗುರುವಿನಿಂದ ಆಶಯ ಚೆನ್ನಾಗಿದ್ದಾನೆ ಹಾಗಾದಾಗ ಆ ಸಚಿವ ಮಹಾರಾಜ ಹೇಳ್ತಿದ್ದಾರೆ. ಆದ ಮೇಲೆ ಆ ಗುರುವಿಗೂ ಕೂಡ ನಾನು ಅನಂತ ಕೋಟಿ ಪುಷ್ಪವನ್ನು ಅರ್ಪಿಸಿ ಪೂಜೆಯನ್ನು ಮಾಡಿ ಎಂದು ಹೇಳ್ತದೋ ಪ್ರಕಾರವಾಗಿ ತದನಂತರ 6ನೇ ಪಂಡಿತೋತ್ತಮರೆದ್ದು ಕರುಣಾಮನ ಕಾರಣ ಹೇಳ್ತಿದ್ದಾರೆ. ಶುಕ್ರನೆಂಬ ಗ್ರಹವೋ ತಾನೋ ಶ್ರೇಷ್ಠವಂತಾನೋ ಆತ ಲಕ್ಷ್ಮೀ ಪೋತಾನೋ.
ಅಯ್ಯ ಮಹಾರಾಜ, ಈ ಶುಕ್ರನು ಒಲಿದ್ರೆ ಧನ ಧಾನ್ಯ ಲಕ್ಷ್ಮೀತಾನವನ್ನು ಕೊಟ್ಟು ಕಾಪಾಡ್ತಾನೆ. ಈತನಿಗೆ ವರಚರ ಲಕ್ಷ್ಮಿಯ ಸಹೋದರನಾಗಿದ್ದಾನೆ. ಈತನ ಭಾಗ್ಯ ಅನುಕೂಲ. ಶುಕ್ರ ಒಲಿದಿದ್ರೆ ನಮಗೆ ನಷ್ಟ ಬರುತ್ತೆ, ಅಲ್ಲದೆ ಈ ಧನಧಾನ್ಯ ಎಂದರೆ ಬಡವರಾಗಿಬಿಡುತ್ತೆ, ಈ ಥರ ಆಗಿಬಿಡುತ್ತೆ. ನಿನ್ನ ರಾಜ್ಯ ಸುಭಿಕ್ಷೆಯಾಗಿದೆ ಮಹಾರಾಜ. ಈ ಶುಕ್ರದೇವನು ನನಗೆ ಒಳ್ಳೆಯನಾಗಿದ್ದಾನೆ, ಅದಕ್ಕೆ ಫಲಾಪಶವನ್ನು ಕೊಟ್ಟರು. ನೀನು ಅನ್ಯೋನ್ಯ ಭಕ್ತಿಯನ್ನು ಪೂಜೆ ಮಾಡು ಎಂದು ಹೇಳಿದ್ದಾರೆ. ಆಗ 6ನೇ ಪಂಡಿತೋತ್ಸವ ಅನ್ಯೋನ್ಯ ಭಕ್ತಿಯನ್ನು ಪೂಜೆಯನ್ನು ಮಾಡಿದ್ದಾರೆ. ತದನಂತರ 7 ಮತ್ತು 8ನೇ ಪಂಡಿತರಿದ್ದಾರೆ ಭಕ್ತ ಮಾಹಿತರೆ. ಮಹಾನ್ ಭಾವ ಶನಿದೇವರ ಇದು 7ನೇ ಗ್ರಹವಾಗಿಗೋಸ್ಕರ ಆ ಶನಿದೇವರದನ್ನ 9ನೇ ಗ್ರಹಕ್ಕೆ ಇದು ಮಾಡ್ಕೊಂಡಿದ್ದಾರೆ. 7, 8 ರಾಹುಕೇತುವಿಗೆ ಇದು ಮಾಡ್ಕೊಂಡಿದ್ದಾರೆ. ರಾಹು ಕೇತುಗಳೆಂಬ ರಾಕ್ಷಸ ಕುಲದವರು ಅಂದ ಮೇಲೆ ಗ್ರಹಗಳಲ್ಲಿ ರಾಹುಕೇತುಗಳು ರಾಹುಕೇತುಗಳು ಮಾನವನ ದೃಷ್ಟಿಯಲ್ಲಿ ಇದಾದ್ರೆ ತಿರುಗಾಡ್ತಾ ಬರ್ತಾ ಇಲ್ಲಿ ತೊಂದರೆ ತಾಪತ್ರೆಗಳು ಇವಾಗುವುದು ಸಹಜ. ರಾಹುಕೇತುಗಳು ಅಂತ ಕೂಲಿ ಚಂದಾಗಲಿ ಬಿಟ್ಟವರಿಲ್ಲ. ಕಾರಣ ಕ್ಷೀರಸಾಗರವನ್ನು ಕಳೆದರೆ ಸಾವಿಲ್ಲ ಎಂಬುದಾಗಿ ಹೇಳಿ ಮಂದನಾಗಿರಿ ಪರ್ವತನ ತೆಗೆದುಕೊಂಡು ಕ್ಷೀರಸಾಗರದಲ್ಲಿ ನೆಟ್ಟು ಕಡಿಯಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಹೋದಾಗ ಶೇಷಶಯನ ಎಂಬ ಇದನ್ನು ತಗೊಂಡ್ಬರ್ತಾರೆ. ಅದು ಬೇಗನೆ ಅದು ನನ್ನಿಂದ ಅದು ವಾಸಕ್ಕೆ ಎಂಬ ಸರ್ಪ ಆಗ್ತದೆ. ಅದನ್ನ ಎತ್ತಿಗೆ ಬಂದು ಕಡಿತಿರ್ಬೇಕಾದ್ರೆ ಆ ವಾಸಕ್ಕೆ ಸರ್ಪದಿಂದ ತಲೆ ಭಾಗದಲ್ಲಿ ರಾಕ್ಷಸರು, ಬಾಲದ ಭಾಗದಲ್ಲಿ ದೇವತೆಗಳು ಕಡಿತಿದ್ದಾರೆ. ಕಡಿತಾರೆ, ಮತ್ತಷ್ಟು ಜನ ನಾಶ ಹೋಗ್ತದೆ. ಆ ನಾಶವಾಗುವಾಗ ಏನಾಗುತ್ತೆ ಅಂದ್ರೆ ಆ ವಿಷ ಬರುತ್ತಲ್ಲ, ಆ ವಿಷವನ್ನ ಎಲ್ಲ ನಮ್ಗೆ ಗೋರ್ಕೊಂಡ ಆ ಪರಮೇಶ್ವರ ಅದೇ ಇಂದಿನ ದಿನದ ವಿಚಾರ ಹೀಗಿದೆ. ಆ ವಿಷವನ್ನೆಲ್ಲ ಗೋರ್ಕೊಂಡು ಒಂದು ಕಮಂಡಲ್ ತಗೋತಾರೆ. ಜಲಕ್ಕೆ ಬಿಟ್ಟರೆ ಜಲಜಂತುಗಳು ನಾಶವಾಗುತ್ತೆ, ಮೇಲುಗಡೆ ಬಿಟ್ಟರೆ ಗಿಡ ಬಳ್ಳಿ ಪಕ್ಷಿ ಪ್ರಾಣಿಗಳು ನಾಶವಾಗುತ್ತೆ ಎಂಬುದಾಗಿ ತಾನೇ ಅದನ್ನು ತೆಗೆದುಕೊಂಡು ಪೋಷಣೆ ಮಾಡ್ತಾ ಇರಬೇಕಾದ್ರೆ ಆ ಪಾರ್ವತ ತನ್ನ ಯೋಗ ದೃಷ್ಟಿಯನ್ನು ನೋಡುತ್ತಿದ್ದಾರೆ. ಭೂಲೋಕದಲ್ಲಿ ಕ್ಷೀರದ ಸಮುದ್ರ ಪತನ, ವಿಷವನ್ನು ಕುಡಿತಾರೆ, ನನ್ನ ಪತಿಯೋದ ನನ್ನ ಗತಿ ಏನು ಎಂಬುದಾಗಿ ಓಡಿ ಬಂದು ನಾನು ತನ್ನ ಗಂಟಲಲ್ಲಿ ಇಟ್ಕೊಂತಾರೆ. ಆಗ ವಿಷವನ್ನು ಅಂದಿನ ರಾತ್ರಿಯಲ್ಲಿ ಅಲ್ಲೇ ಅದನ್ನು ಭಸ್ಮ ಮಾಡ್ತಾರೆ. ಅಂದು ಶಿವನು ಕೂಡ ಒಂದು ನಿದ್ರೆ ಇಲ್ಲದೆ, ಪಾರ್ವತಾದೇವಿ ಕೂಡ ಒಂದು ಅಂದಿನ ದಿನ ಆ ಸೇವೆಯನ್ನು ಸಲ್ಲ ದಿನ ಆ ಮಹಾಶಿವರಾತ್ರಿ ದಿನ ಎಂಬುದಾಗಿ ನಮ್ಮ ಮಹಾ ಓಂಕಾರನಾಥೇಶ್ವರನ ಅರ್ಚಕರಾಗಿರ್ತಕ್ಕಂಥ
ಮೃತ್ಯುಂಜಯ ಸ್ವಾಮೀಜಿಗಳು ಹೇಳಿದ್ರು ತದ ಪ್ರಕಾರವಾಗಿ ಕ್ಷೀರ ಸಮುದ್ರ ಮಂಥನ ಮಾಡ್ತಕ್ಕಂಥ ಸಮಯದಾಗೆ ಅಕ್ಷಯ ಮತನ ಮಾಡ್ತಾರೆ. ಹಾಲಾಹಲ ವಿಷ ಏನಾಗ್ತದೆ ಹೊರಗಡೆ ಒಮ್ಮಿದಾಗ ಹ್ಮ್ ಅದನ್ನ ಯಾರು ಕೂಡ ಜಲಚರ ಪ್ರಾಣಿ ಪಕ್ಷಿಗಳು ಕೂಡ ಸ್ವೀಕಾರ ಮಾಡಿದ್ರೆ ಎಲ್ಲವೂ ನಾಶ ಆಗುತ್ತದೆ. ಅದರಿಂದ ಅಮೃತವನ್ನ ಮಾತ್ರ ಉಳಿಸಿ ಆ ವಿಷದ ಇದನ್ನ ಆ ಪರಮಾತ್ಮ ಶಿವ ಏನ್ ಮಾಡ್ತಾನೆ, ಎಲ್ಲರೂ ಕೂಡ ಪ್ರಾರ್ಥನೆ ಮಾಡ್ಕೊಂತಾರೆ, ಏನ್ ಮಾಡೋದು ಎಲ್ಲ ಹಾಳಾಯ್ತಲ್ಲ, ಎಲ್ಲವೂ ನಾಶ ಆಗ್ತಾ ಐತೆ ಅಂತ ಅಂದ್ಬಿಟ್ಟು ಅವಾಗ ಅಮೃತವನ್ನ ಪಾನ ಮಾಡೋದಕ್ಕೆ ಬದಲಾಗಿ ಶಿವ ಆ ವಿಷವನ್ನ ಏನ್ ಮಾಡ್ತಾನೆ, ತಾನೇ ಹೊಟ್ಟೆಯಲ್ಲಿ ತಾನೇ ತನ್ನ ಸ್ವಂತ ಇದರಿಂದ ಕುಡಿತಾನೆ, ಲೋಕಕ್ಕೆ ಕ್ಷೇಮ. ಅಲ್ಲೇ ವಸು ಮಾಡ್ತಾರೆ. ಅದಕ್ಕೆ ನೀವು ವಿಷವನ್ನು ಉಂಡವನೇ ವಿಷಕಂಠ. ಕೈಲಾಸದಲ್ಲಿ ಇರ್ತಾನೆ ಇವಳು ಪಾರ್ವತಿ. ಅದನ್ನ ನೋಡಿ ಯೋಗ ದೃಷ್ಟಿಯಿಂದ ನನ್ನ ಪಕ್ಕದಾಗಿದ್ದ ಗಂಡ ಎಲ್ಗೋದ ಇಷ್ಟು ಬೇಗ ಅಂತ ಕೇಳ್ತಾಳೆ. ಅವಾಗ ಏನಾಯ್ತು ಇದು ಎಲ್ಗೋದ ಅಂತ ಹುಡುಕಾಡ್ಬೇಕಾದ್ರೆ ಅವಾಗ ಯೋಗ ದೃಷ್ಟಿಯಿಂದ ನೋಡ್ಬಿಟ್ಟು ತಕ್ಷಣ ಓಡ್ ಬಂದು, ಓ ನನ್ನ ಗಂಡ ವಿಷ ಕುಡಿತಾವನೆ ಅಂತ ನೋಡ್ತಾವಳೆ. ಕುಡಿಯೋದ್ರಿಂದ ತಪ್ಪಿಸ್ಬೇಕು ಅಂತ ಬಂದು ಹಂಗೆ ಕೂತ್ಗೇನ ಕೈ ಹಾಕ್ತಾನೆ, ಅಲ್ಲೇ ಬಂಧಿಸ್ತಾಳೆ ಅದು ವಿಷನ, ಗಂಡನ ಕಂಠದಲ್ಲಿ ಬಂಧಿಸ್ತಾಳೆ. ಅದು ಅಲ್ಲೇ ಗಟ್ಟಿಯಾಗಿ ಅದು ಶೇಖರಣೆ. ಸಂಸ್ಕೃತ ಭಾಷೆ ನಂಜುಗೆ ವಿಷಯ ಕರೀತಾರೆ. ನಂಜನ್ನು ಉಂಡವನೇ ನಂಜುಂಡೇಶ್ವರ ಎಂಬುದಾಗಿ ಈತನಿಗೆ ನೂರಾರು ಹೆಸರುಗಳಿವೆ. ನಂಜುಂಡ ಅಂತ ಬರ್ಬೇಕಾದ್ರೆ ಆ ದೇವತೆಗಳು ಮತ್ತೆ ರಾಕ್ಷಸರಿಬ್ರು ಕೂಡ ಒಂದು ಸಂಬಂಧವಾಗಿ ಅದನ್ನ ಕ್ಷೀರ ಸಮುದ್ರನ ಮಂಥನ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ವಿಷವನ್ನ ಬೇರೆ ಜನಗಳು ಸ್ವೀಕಾರ ಮಾಡ್ಬಿಡ್ತಾರೆ ಅಂತಾನೆ. ಜಲಚರ ಪ್ರಾಣಿ ಪಕ್ಷಿಗಳು ಸ್ವೀಕಾರ ಮಾಡ್ಬಿಡ್ತವೆ ಅಂತಾನೆ, ಎಲ್ಲ ಹಾಳಾಗ್ಬಿಡ್ತದೆ ಅಂತಾನೆ. ಆ ನಂಜು ಏನಿರ್ತದ ಅವ್ರ ಆತ್ಮದಲ್ಲಿ ಇರ್ತಕ್ಕಂಥ ಕಂಟಕ ದೋಷಗಳನ್ನ ಇವ್ನು ಸ್ವೀಕಾರ ಮಾಡ್ಬಿಡ್ತಾರೆ. ಆ ದೋಷನೇ ಹಾಳಾಗಲ್ಲ ವಿಷ. ತದೋ ಪ್ರಕಾರವಾಗಿ ಅಂದಿನ ನಡೆದಂತ ಕಾರ್ಯವೇ ಇಂದಿನ ಸಂಬಂಧಪಟ್ಟಂತ ನಮ್ಮ ಶಿವನು ಕೂಡ ಉಪವಾಸ ಮಾಡ್ದ, ಇದೇ ಇವರು ಕೂಡ ಉಪವಾಸ ಇಂದಿನ ಶಿವರಾತ್ರಿ ಓಡಿ ಬಂದು ಈ ನನ್ನ ಪತಿಯಾದಂತ ಪರಮೇಶ್ವರ ಇದಾಗ್ಬಿಟ್ರೆ ಲೋಕದಲ್ಲಿ ನನಗೆ ವಿಧವಿ ಎಂದು ಕಟ್ಟಕರ್ತಾರೆ, ನನಗೆ ಗೌರವಿಸುವುದಿಲ್ಲ, ನನಗೆ ಧರ್ಮ ನನಗೆ ಗೌರವ ಕೊಡಲ್ಲ ಎಂಬುದಾಗಿ ಓಡಿ ಬಂದು ಇಟ್ಕೊಂಡ್ಬಿಡ್ತಾರೆ. ಆಗ ಆಯಮ್ಮನೆ ಅದನ್ನ ಶಿವನ ಇದು ಮಾಡ್ತಾರೆ. ಅದನ್ನೇ ನಮ್ಮ ಗುರುಗಳು ಹೇಳಿದ್ದು, ಗಂಡನ ಪಾದ ಪೂಜೆ ಮಾಡಬೇಕು
ಪತಿ ಇರುವ ತನಕನೇ ಸತಿಗೆ ರಾಜ್ಯ. ಅದಕ್ಕೋಸ್ಕರ ಆಕೆ ಓಡಿ ಬಂದು ಪತಿಯನ್ನು ಹಿಡ್ಕೊಂಡಿರ್ತಾನ. ನಾನು ಪತಿ ಈಗ ಆಗಿಬಿಟ್ರೆ ಪ್ರಪಂಚದಲ್ಲಿ ನನಗೆ ಗೌರವದಿಲ್ಲ, ನನಗೆ ಮನ್ನಣೆ ಕೊಡೋದಿಲ್ಲ ಹಿಡ್ಕೊಂಡು ಆ ಥರ ಮಾಡಿದಾಗ ಅಂದಿನ ಶಿವರಾತ್ರಿಯೇ ಇಂದಿನ ನಾವೆಲ್ಲವೂ ಕುಳಿತು ಅಂತ ಕೇಳ್ತಕ್ಕಂಥ ವಿಚಾರ ಒಂದಾಗಿದೆ. ತದನಂತರ ಮಹಾರಾಜ 8 ಗ್ರಹಗಳ ವಿಚಾರವನ್ನು ಕೇಳಿತ್ತು, ಬಹಳ ಸಂತೋಷವಾಯಿತು. ತದನಂತರ ಈಗ ನಾನು ಹೇಳ್ತಿರೋನಲ್ಲ, ಈ ಗ್ರಹದ ವಿಚಾರವನ್ನು ಬಹಳ ಭಯಭಕ್ತಿಯಿಂದ ಕೇಳಬೇಕು. ಆದರೆ ಈತನು ಎಷ್ಟು ಕ್ರೂರಿಯೇ ಅಷ್ಟೇ ಉತ್ತಮ. ಆತನು ಕೊಡುವುದು ಭಾಗ್ಯ ಎಲ್ಲಿ ಕೊಡುವುದಿಲ್ಲ, ಹೇಳದೆ ಕೊಡ್ತಾನೆ, ಕಷ್ಟ ಜಗಿಸಿಕೊಡ್ತಾನೆ ಎಂಬುದಾಗಿ ಹೇಳ್ತಿದ್ದಾರೆ. ಕೇಳು ಸತ್ಯವ್ರತ ಸೇನೆಯ ಮಹಿಮೆಯ, ಕೇಳು ಸತ್ಯವ್ರತ ಸೇನೆಯ ಮಹಿಮೆಯ, ಶನೇಶ್ವರ ಬಾಲವಿಂದಾರಗತಿ ಗೋವಿಂದ, ನವಗ್ರಹಗಳ ಬಾಲವಿಂದಾರಗತಿ ಗೋವಿಂದ. ಮಹಾರಾಜ ಶನಿದೇವರಾದರೂ ಕೂಡ ತನ್ನ ತಂದೆಯಾದ ಕಷ್ಟಪಟ್ಟವನು. ಆದರೆ ತನ್ನ ತಂದೆಯೇ ರಥ ಹೊಡೆಯತಕ್ಕಂಥ ಸಾರಥಿ ಆದವರು ನನಗೆ ಎಳವನೋಪಾಧ್ಯ ಮಾಡಿದ್ದಾನೆ. ರಥಕ್ಕೆ ಕಟ್ಟಿದ್ದಂತ 7 ಕುದುರೆ ಕೂಡ ತನ್ನ ಕಣ್ಣು ಮುಚ್ಚಿ ಮಾಡಿದ್ದಾರೆ. ಇದನ್ನು ಕೇಳಿ ಬಹಳ ಹೇಳಿದಾಗ ಸತ್ಯವ್ರತ ಮಹಾರಾಜನಾದ ಸತ್ಯವ್ರತ ಮಹಾರಾಜ ಜನ್ಮ ಕೊಟ್ಟ ತಂದೆ ತಾಯಿ ಕಷ್ಟ ಕೊಟ್ಟಂತ ಪುತ್ರ ಆತನ ಪುತ್ರನೇ, ಆತನ ದೇವನೇ, ಅವನನ್ನು ಪೂಜಿಸಲಾರೆ. ದುಷ್ಟ ದುರ್ಗುಣಗಳ Adama, hey, yeah, Adama.
ಏನು ಹುಟ್ಟಿದ ಕೂಡಲೇ ಭಗವಂತನ ಎಂಬುದಾಗಿ ನೀವು ಹೇಳ್ತಾ ಇದ್ದೀರಲ್ಲ, ಅಂತ ಭಗವಂತನು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಿವು ಏನೆಂಬುದಾಗಿ ಹೇಳ್ತಾ ಇದ್ದೀರಾ? ಈತನು ಸರ್ವೋತ್ತಮನು ಸರ್ವಶ್ರೇಷ್ಠನೆಂಬುದಾಗಿ ಹೇಳ್ತಾ ಇದ್ದೀರಲ್ಲ. ಹುಟ್ಟಿದ ಕೂಡಲೇ ತಂದೆ ತಾಯಿಯನ್ನು ಕಾಡ್ತಕ್ಕಂಥವನು ಶ್ರೇಷ್ಠನೇ? ನಳ ಹರಿಚಂದ್ರ ಪುರೂರವ ಪುರುಕಾಸ ಕಾತ್ಸರ್ವ ವರ್ಮ ಅಂಬರೀಷ ಇಂತಪ್ಪ ರಾಜಾದಿ ರಾಜರನ್ನು ಕಾಡಿದವನು ಸರ್ವಶ್ರೇಷ್ಠನೇ? ಇಂತಹವನನ್ನ ನೀವು ಈ ನನ್ನ ಸಭಾ ಮಧ್ಯದಲ್ಲಿ ಉತ್ತಮೋತ್ತಮನೆಂಬುದಾಗಿ ಹೇಳ್ತಿರುವರಲ್ಲ, ಸಾಕು ನಿಲ್ಲಿಸಿ ನಿಮ್ಮ ನುಡಿಗಳನ್ನ ಎಂಬುದಾಗಿ ಯಾವ ಸತ್ಯವ್ರತ ಭೂಪಾಲನಾದರೂ ಸಹ ಹಸಿರು ಮುತ್ತಿನ ತೋರಣದ ಮಧ್ಯಭಾಗದಲ್ಲಿ ಸಿಂಹಾಸನ ರೂಢನಾಗಿ ಕರಚಪ್ಪಾಳಿಯನ್ನು ತಟ್ಟಿ ಭೂದೇವಿನ ಕಾಲಿನಿಂದ ಮೆಟ್ಟಿ ಭಗವಂತನಾರ್ತಕ್ಕಂಥ ಶನಿದೇವನನ್ನ ಈನಾಮಾನವಾಗಿ ಜರಿತಾ ಇದ್ದಾನೆ. ಅದೇ ಕಾರಣಕ್ಕೆ ಸಮಯಕ್ಕೆ ಸರಿಯಾಗಿ ಆ ಭಗವಂತನಾರ್ತಕ್ಕಂಥ ಶನಿದೇವರಾದರೂ ಸಹ ಆಕಾಶ ಮಾರ್ಗದಲ್ಲಿ ಸಂಚಾರಾರ್ಥವಾಗಿ ಹೋಗ್ತಾ ಇದ್ದಾರೆ. ಒಲಿದು ದೇವನು ಸುರವಿಮಾನದಿ ಒಲಿದು ದೇವನು ಸುರವಿಮಾನದಿ ಮುನಿದು ಹೋಗುತ್ತಲಿರಲು ದೇವ ಒಲಿದು ದೇವನು ಸುರವಿಮಾನದಿ ಮುನಿದು ಹೋಗುತ್ತಲಿರಲು ದೇವ ಒಲಿದು ದೇವನು ಸುರವಿಮಾನದಿ ಮುನಿದು ಹೋಗುತ್ತಲಿರಲು ದೇವ ಭಗವಂತನಾದರೂ ಸಹ ಆಕಾಶ ಮಾರ್ಗದಲ್ಲಿ ಸಂಚಾರಾರ್ಥವಾಗಿ ಹೋಗ್ತಕ್ಕಂಥ ವೇಳೆಯಲ್ಲಿ ಯಾವ ಸತಸಾಂಧುರಿನಾದಂಥ ಸತ್ಯವ್ರತ ಭೂಪಾಲ ಆ ಭಗವಂತನನ್ನ ಜರಿತಕ್ಕಂಥ ನುಡಿಗಳಾದರೂ ಸಹ ಆಕಾಶ ಮಾರ್ಗದಲ್ಲಿ ಅಲೆ ಅಲೆಯಾಗಿ ಹೋಗ್ತಾ ಇದೆ. ಯಾವಾಗ ಅಲೆ ಅಲೆಯಾಗಿ ಹೋಗ್ತಾ ಇದ್ದುದನ್ನ ಕೇಳಿದಂಥ ಭಗವಂತನಾರ್ತಕ್ಕಂಥ ಶನೇಶ್ವರನು ಎಲ್ಲ ಯಾರವನು ಈ ಭೂಲೋಕದಲ್ಲಿ ನನ್ನನ್ನು ಜರಿತಿರ್ತಕ್ಕಂಥವನು ಎಂಬುದಾಗಿ ತನ್ನ ದೃಷ್ಟಿಯನ್ನ ಭೂಲೋಕದ ಕಡೆಗೆ ಹರಿಸಿದ್ದಾನೆ ಭಗವಂತನಾರ್ತಕ್ಕಂಥ ಶನೇಶ್ವರ. ಭರತಖಂಡದ ಮಧ್ಯಭಾಗದಲ್ಲಿರತಕ್ಕಂಥ ಕಳಿಂಗ ಪಟ್ಟಣವನ್ನ ಆಳ್ತಕ್ಕಂಥ ಸತ್ಯಸಾಂಧುರನಾರ್ತಕ್ಕಂಥ ಸತ್ಯವ್ರತ ಭೂಪಾಲ ಎಲ್ಲರೂ ದುರಂಕಾರ್ಯ ಸತ್ಯವ್ರತ ನೀನಿಂದೀಗಲೇ ಕೆಟ್ಟಿ ಅನ್ನಮದ ಅರ್ಥಮದ ರೂಪಮದ ಯೌವನಮದ ಅಷ್ಟಮದ ಗರ್ವದಿಂದ ನೀನು ಕೊಟ್ಟಿರ್ತಕ್ಕಂಥ ಅಷ್ಟೈಶ್ವರ್ಯದ ಅಮಲಿನಲ್ಲಿ ನೀನು ಮಾತಾಡುತ್ತಿರುವ ಮೂರ್ಖ, ಇದನ್ನು ನಿನ್ನ ಸಮಕ್ಷಮದಲ್ಲಿ ನಾನು ನಿರ್ಧರಿಸುತ್ತೇನೆ ಎಂಬುದಾಗಿ ಕೂಡಲೇ ಭಗವಂತರಾದಂಥ ಶನಿದೇವರು ಆ ಸತ್ಯವ್ರತನ ಸಭಾಸ್ಥಾನಕ್ಕೆ ತಟ್ಟನೆ ಪ್ರತ್ಯಕ್ಷರಾಗಿದ್ದಾರೆ. ಇಂದಿರಾರಮಣ ಗೋವಿಂದ ಪರಿಣಾಮ ಸಂಕೀರ್ತನ ವರದ ಗೋವಿಂದ ಸತ್ಯ ಸಂಕಲ್ಪ ಶನಿದೇವರ ಪಾದಾರವಿಂದಕ್ಕೆ ಗೋವಿಂದ ಕಾಲಾ ಸಮರ್ಥ ಗೋವಿಂದ ಗೋವಿಂದ ದಯಾನಮ ಪಾದತಾಪದಯೇ ಪಟನಾರ್ವೆ